ವಿತೌಟ್ ಮೇಕಪ್. ಇಂಟ್ರೊಡಕ್ಷನ್ ವಿತೌಟ್ ಮೇಕಪ್. ಫಿಲ್ ಮಾಡು ಎಲ್ಲ ಡೀಟೇಲ್ಸು. ಆಫೀಸಲ್ಲಿ ಹೇಳ್ಕೊಟ್ಟು ಸಾಕಾಗಿದೆ. ಮಾಡು ಲಾವಣ್ಯ, ಅಲ್ಲಿ ಕಾಪಿ ಮಾಡಕ್ ಏನು ಇಲ್ಲ. ಹೊಟ್ಟೆ ಕಾಣಿಸ್ತಾ ಇದೆ ಈ ಶರ್ಟ್ ಅಲ್ಲಿ. ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಇವತ್ತು ನಾನು ಮತ್ತು ನನ್ನ ಆಫೀಸಲ್ಲಿರುವಂಥ ಪೂರ್ತಿ ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾಗಿರುವಂಥ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ವ್ಲಾಗಲ್ಲಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಚಾನೆಲ್. ಸೊ ಇವತ್ತಿನ ನನ್ನ ವ್ಲಾಗ್ನ ಅವಳು ಶುರು ಮಾಡ್ತಾ ಇದ್ದಾಳೆ. ಹೇಳು ಸೊ ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದಿವ್ಯಾಸ್ ಚಾನೆಲ್. ಇಂಟ್ರೊಡಕ್ಷನ್ ಅಲ್ಲಿ ಕಮೆಂಟ್ ಫಸ್ಟ್ ಮಾಡ್ತಿರೋದವಳು. ಇಟ್ಸ್ ಗೋಟ್ ಬಿ ಎ ವೆರಿ ವೆರಿ ಫನ್ ಬ್ಲಾಗ್. ಯಾಕೆಂದ್ರೆ ಎಲ್ಲರೂ ತುಂಬಾ ದಿನ ಆದ್ಮೇಲೆ ಐ ಥಿಂಕ್ ದಿಸ್ ದ ಲೈಕ್ ಇಷ್ಟು ದೊಡ್ಡ ಗ್ರೂಪ್ ಅಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು ಅಂಡ್ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಗರ್ಲ್ಸ್ ಟ್ರಿಪ್ ಇಲ್ಲ, ಲಾಸ್ಟ್ ಟೈಮ್ ಇವ್ರ ಜೊತೆ ಹೋಗಿದ್ದೆ, ಬಟ್ ಐ ವಾಸ್ ಆಲ್ ಒನ್ ನೈಟ್. ಸೊ ಇಲ್ಲಿ 3 days ಹೋಗ್ತಾ ಇದೀವಿ. ಸೊ ಇಟ್ಸ್ ಗೋಟ್ ಬಿ ಲಾಟ್ಸ್ ಆಫ್ ಫನ್. ಎಲ್ಲಿ ಹೋಗ್ತಾ ಇದೀವಿ ಅಂತ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಸೊ ಕರೆಂಟ್ಲಿ ಇವಾಗ ಬಸ್ ಬೋರ್ಡ್ ಮಾಡಿ ಸಿಟಿನೂ ಕೂಡ ಆಲ್ಮೋಸ್ಟ್ ಬಿಟ್ಟಾಯಿತು. ನಾನೇ ಲಾಸ್ಟ್ ಪಿಕ್ ಆಗಿರೋದು. ಸೊ ಎಲ್ಲರೂ ಒಂದೊಂದು ಜಾಗದಿಂದ ಪಿಕ್ ಆಗಿರೋದು. ನೀವು ಫಸ್ಟ್ ಟೈಮ್ ಅಲ್ಲ ಈ ತರ ಬಸ್ಸಲ್ಲಿ ಹೋಗ್ತಿರೋದಿದೆ ಫಸ್ಟ್ ಟೈಮ್. ಸೊ ಎವ್ರಿಥಿಂಗ್ ಇಸ್ ಫಸ್ಟ್ ಟೈಮ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಹಂಗೆ ತಿರ್ಗು ಪ್ರತಿಮಾ, ಚೆನ್ನಾಗಿ ಬರ್ತಾ ಇದೆಯಾ? ಫಸ್ಟ್ ಟೈಮ್ ಬೆಟ್ಟ ನೋಡ್ತಾ ಇದ್ದಾಳೆ ಲಾವಣ್ಯ. ಲಾವಣ್ಯ ಎಷ್ಟು ಕಂಟೆಂಟ್ ಕೊಡ್ತಾ ಇದೆ ಗೊತ್ತಾ ನಮ್ಮ ಬ್ಲಾಗ್ಗಳಿಗೆ ಇವತ್ತು. ನೋಡಿ ಈಗ ಫುಲ್ ಸೈಲೆಂಟ್, ಮಾತೇ ಇಲ್ಲ. ನಡಿ ನಡಿ ಲಾವಣ್ಯ, ಇಳಿ ಲಾವಣ್ಯ. ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತಾ? ಊಟಕ್ಕೆ ಬಂದಿದ್ದೀವಿ, ಊಟಕ್ಕಲ್ಲ ತಿಂಡಿಗೆ ಬಂದಿದ್ದೀವಿ. ಬಸ್ ಈಗ ಬಿಟ್ಟು ಹೋಗುತ್ತೆ. ಲೆಟ್ಸ್ ಗೋ. ಯಾವ್ದಿದು? ತಲೆ ಸರಿ ಇಲ್ಲ ತಲೆ ಸರಿ ಇಲ್ಲ ತಲಸ್ಸೆರಿ ರೆಸ್ಟೋರೆಂಟ್. ಸಾರಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಬಸ್ಸಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ತುಂಬಾ ಮಜಾ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಆ್ಯಂಡ್ ಬೆಳಗ್ಗೆ ಸುಮಾರು 7 ಗಂಟೆಗೆ ಬೆಂಗಳೂರನ್ನ ಬಿಟ್ಟಿದ್ವಿ. ಆ್ಯಂಡ್ ವೈನಾಡ್ ರೀಚ್ ಆದಾಗ ಸುಮಾರು ಮಧ್ಯಾಹ್ನ 2 ಗಂಟೆ ಹತ್ತಿರ ಆಗಿತ್ತು. ಪೂರ್ತಿ ಬರೀ ತಿಂತಾನೆ ಇದೀವಿ, ಬಟ್ ಸ್ಟಿಲ್ ಊಟ ಮಾಡಿಲ್ಲ. ಸೊ ಊಟ ಮುಗಿಸೋಣ, ಅದಾದ್ಮೇಲೆ ಲೆಟ್ಸ್ ಸಿ ಹೌ ದ ರೆಸಾರ್ಟ್ ಇಸ್. ಬುಕ್ ಮಾಡಿರೋರು ಇವ್ರೆ. ಅಕಸ್ಮಾತ್ ರೆಸಾರ್ಟ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಲ್ಲ. ಅಪ್ಪ ಅಲ್ಲೊಂದು ಬಾವಿ ಇದೆ, ಬಾವಿ ಒಳಗೆ ತೊಗೊಳಕ್ ಹಾಕಲ್ಲ ಅವಳ. ಅಷ್ಟೇ ಚೆನ್ನಾಗಿದ್ರೆ ಬಾವಿಯಿಂದ ಆಚೆ ಪಾರ್ಟಿ ಮಾಡೋಣ. ಲೆಟ್ಸ್ ಗೋ. ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಕೆಲವು ನಿಮ್ಮೆಲ್ಲರ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೆಂದ್ರೆ ತುಂಬಾ ಕಾಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀನಿ, ನೀವು ಎಷ್ಟು ಶಾಪಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ, ಇದ್ರ ಜೊತೆಗೆ ಎಲ್ಲಿ ಶಾಪ್ ಮಾಡ್ತೀರಾ ಅಂತ ಕೂಡ ಕೇಳ್ತಾ ಇರ್ತೀರಾ. ಸೊ ನಾನು ಜಾಸ್ತಿ ಶಾಪ್ ಮಾಡೋದು ಆನ್ಲೈನ್ ಇಂದಾನೆ. ಐ ಥಿಂಕ್ 95% ಆಫ್ ಆಲ್ ಮೈ ಶಾಪಿಂಗ್ ಕಮ್ಸ್ ಫ್ರಮ್ ಆನ್ಲೈನ್ ಅಂತ ಹೇಳ್ಬೋದು. ಯಾಕೆಂದ್ರೆ ನನಗೆ ಜಾಸ್ತಿ ಟೈಮ್ ಇಲ್ಲ ಆಚೆ ಹೋಗಿ ಶಾಪ್ ಮಾಡೋಷ್ಟು. ಅಂಡ್ ಐ ಫೀಲ್ ಅಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗೋಷ್ಟು ಕಲೆಕ್ಷನ್ಸ್ ಕೂಡ ಇರಲ್ಲ, ವೆರೈಟೀಸ್ ಕೂಡ ಇರಲ್ಲ. ಐ ಥಿಂಕ್ ನಮಗೆ ಆನ್ಲೈನಲ್ಲಿ ಏನಾಗುತ್ತೆ, ಒಂದೇ ಕಡೆ ಕುತ್ಕೊಂಡು ಒಂದು 10 ಕಡೆ ನೋಡ್ಬಿಡ್ಬೋದು, ಬಟ್ ದಟ್ ಡಸಂಟ್ ಹ್ಯಾಪನ್ ಅಲ್ಲ ಆಫ್ಲೈನ್ ಅಂಗಡಿಗಳಿಗೆಲ್ಲ ಹೋದಾಗ. ಸೊ ಇದೇ ರೀಸನ್ ಇಂದ ನಾನು ಜಾಸ್ತಿ ಆಫ್ಲೈನ್ ಪ್ರಿಫರ್ ಮಾಡಲ್ಲ. ಅಂಡ್ ತುಂಬಾ ಕಮ್ಮಿ ನಾನು ಅಂಗಡಿಗೆ ಹೋಗೆಲ್ಲ ಪರ್ಚೇಸ್ ಮಾಡೋದು. ಅಂಡ್ ಐ ಆಲ್ಸೋ ಫೀಲ್ ಯಾಕೆಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಜಾಸ್ತಿ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಅಂಡ್ ಕಂಪ್ಯಾರಿಟಿವ್ಲಿ ಅಂಗಡಿಗಳಲ್ಲಿ ಅಷ್ಟು ಡಿಸ್ಕೌಂಟ್ ಇರಲ್ಲ. ಅಂಡ್ ನಾನು ತುಂಬಾ ಸಲ ಈ ತರ ಕಂಪೇರ್ ಮಾಡಿದ್ದೀನಿ. ಕೆಲವು ಬ್ರಾಂಡೆಡ್ ಬಟ್ಟೆಗಳು ಅಷ್ಟೇ ನನಗೆ ಆನ್ಲೈನ್ ಅಲ್ಲಿ ತುಂಬಾನೇ ಡಿಸ್ಕೌಂಟ್ ಸಿಕ್ಕಿರುತ್ತೆ. ಅಂಡ್ ಅದೇ ಬಟ್ಟೆ ಅಂಗಡಿನಲ್ಲಿ ಆ ಡಿಸ್ಕೌಂಟ್ ಇರೋದೇ ಇಲ್ಲ. ಶಾಪಿಂಗ್ ಮಾಡೋದ್ರ ಜೊತೆಗೆ ನಾನು ಆದಷ್ಟು ಎಲ್ಲಾ ಕಡೆ ಡಿಸ್ಕೌಂಟ್ಸ್ ನ ಹುಡುಕ್ತಾ ಇರ್ತೀನಿ. ಡಿಸ್ಕೌಂಟ್ಸ್ ಇಲ್ಲ ಅಂದ್ರೆ ನಾನು ಜಾಸ್ತಿ ತಗೊಳೋದಕ್ಕೆ ಹೋಗಲ್ಲ, ಡಿಸ್ಕೌಂಟ್ಸ್ಗೆ ವೇಟ್ ಮಾಡ್ತೀನಿ. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕೂಪನ್ ಕೋಡ್ ಅಥವಾ ಬೇರೆ ಯಾವ್ದಾದ್ರು ಮೋಡ್ ಆಫ್ ಪೇಮೆಂಟ್ಸ್ ನ ಯೂಸ್ ಮಾಡಬಹುದು ಅಂತ ಕೂಡ ಚೆಕ್ ಮಾಡ್ತಿರ್ತೀನಿ. ಅಂಡ್ ಐ ಥಿಂಕ್ ದಿಸ್ ಇಸ್ ಅ ಸ್ಮಾರ್ಟ್ ವೇ ಅಲ್ಲ. ಯಾಕೆಂದ್ರೆ
ನಿಮ್ಗೆ ಏನಾದ್ರೂ ಒಂದು ವಸ್ತು ಕಮ್ಮಿ ದುಡ್ಡಲ್ಲಿ ಸಿಗ್ತಾ ಇದೆ ಅಂದ್ರೆ ಅದು ಯಾವ ರೀತಿ ಆಗಿದ್ರು ಪರವಾಗಿಲ್ಲ, ಇಟ್ಸ್ ಗುಡ್ ಟು ಯೂಸ್ ಇಟ್ ಅಂಡ್ ಐ ಬಿಲೀವ್ ಇನ್ ದಟ್. ಸೊ ಇದೇ ರೀಸನ್ ಇಂದ ನಾನು ಯಾವಾಗ್ಲೂ ಹುಡುಕ್ತಾ ಇರ್ತೀನಿ ಏನ್ ಆಪ್ಷನ್ ಸಿಗುತ್ತೆ ಅಂತ. ಅಂಡ್ ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್ ಇದ್ರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ತುಂಬಾ ಡಿಸ್ಕೌಂಟ್ಸ್ ಇರುತ್ತೆ, ಆದ್ರೆ ಕೆಲವು ಸಲ ಯಾವುದೇ ತರಹದ ಡಿಸ್ಕೌಂಟ್ ಕೂಡ ಇರಲ್ಲ. ಹಬ್ಬದ ಡಿಸ್ಕೌಂಟ್ಗಳು ಕೆಲವು ಸಲ ಇರುತ್ತೆ ಅಂಡ್ ಎಂಡ್ ಆಫ್ ಸೀಸನ್ ಸೇಲ್, ಸೊ ಬೇರೆ ಬೇರೆ ಸೇಲ್ಸ್ ಗಳಿರುತ್ತೆ. ಆದ್ರೆ ವರ್ಷ ಪೂರ್ತಿ ಇದೇ ತರದ ಆಫರ್ಸ್ ನ ಅವ್ರು ಕೊಡಲ್ಲ. ಸೊ ಹಾಗಾಗಿ ನಾನು ಬೇರೆ ಬೇರೆ ಆಪ್ಷನ್ಸ್ ನ ಕೂಡ ಹುಡುಕ್ತಾ ಇರ್ತೀನಿ. ಡಿಸ್ಕೌಂಟ್ಸ್ಗೋಸ್ಕರ ನಾನು ಯೂಸ್ ಮಾಡುವಂತ ಸಿಂಪಲ್ ಟ್ರಿಕ್ ನ ನಿಮ್ಗೆಲ್ಲ ಕೂಡ ತಿಳಿಸ್ತಾ ಇದ್ದೀನಿ. ಅಂಡ್ ನಾನು ನಾರ್ಮಲಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡೋದ್ರಿಂದ ಪ್ರತಿ ಸಲ ನಾನು ಆನ್ಲೈನ್ ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಗೋಪೈಸಾ ಮೂಲಕ ಪರ್ಚೇಸ್ ಮಾಡ್ತೀನಿ. ಗೋಪೈಸಾ ಇಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್. ಇದರಲ್ಲಿ ನಿಮ್ಗೆ ಕೂಪನ್ಸ್ ಹಾಗೆ ಕ್ಯಾಶ್ ಬ್ಯಾಕ್ ಎರಡೂ ಸಿಗುತ್ತೆ. ಅಂದ್ರೆ ನೀವೀಗ ಪ್ರತಿ ಸಲ ಆನ್ಲೈನ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ತಿರಲ್ಲ, ಸೊ ಅದನ್ನ ನೀವು ಗೋಪೈಸಾ ಮೂಲಕ ಪರ್ಚೇಸ್ ಮಾಡಿದಾಗ ಪ್ರತಿ ಒಂದು ಆರ್ಡರ್ಗೂ ನಿಮ್ಗೆ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಗೋಪೈಸಾ ಅಕೌಂಟ್ ನಲ್ಲಿ. ಬಟ್ ನನ್ನ ಟ್ರಿಪ್ಗೆ ಏನೇನ್ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದೀನಿ ಅಲ್ಲ, ಎಲ್ಲ ಹೊಸ ಬಟ್ಟೆಗಳನ್ನ ಹಾಕಿರೋದು ಆದಷ್ಟು ನಾನು. ಸೊ ಈ ಎಲ್ಲದನ್ನು ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದೀನಿ, ಆದ್ರೆ ಥ್ರೂ ಗೋಪೈಸಾ. ಸೊ ಇದರಿಂದ ನನಗೆ ಮಿಂತ್ರಾ ಡಿಸ್ಕೌಂಟ್ ಕೂಡ ಸಿಕ್ಕಿದೆ, ಹಾಗೆ ಗೋಪೈಸಾ ಇಂದ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ಕಿದೆ. ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ನಮ್ಮ ಫೋನ್ಗಳಲ್ಲಿ ಗೋಪೈಸಾ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದಾದ್ಮೇಲೆ ನಮ್ಮ ಇಮೇಲ್ ಅಡ್ರೆಸ್ ಅಥವಾ ಫೋನ್ ನಂಬರ್ ಮೂಲಕ ನಾವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ನಮಗೆ ಬೇಕಾಗಿರುವಂತ ರಿಟೇಲ್ ಸ್ಟೋರ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಆನ್ ಕ್ಯಾಶ್ ಬ್ಯಾಕ್ ಬಟನ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಗೆ ಡೈರೆಕ್ಟ್ ಮಾಡುತ್ತೆ. ಈ ತರ ಪ್ರತಿ ಸಲ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದಾಗ ನಿಮ್ಮ ಗೋಪೈಸಾ ಅಕೌಂಟ್ ಗೆ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅಂಡ್ 50 ರೂಪಾಯಿಗಿಂತ ಜಾಸ್ತಿ ಆದ್ಮೇಲೆ ನೀವು ಈ ಕ್ಯಾಶ್ ಬ್ಯಾಕ್ ನ ನಿಮ್ಮ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಅಂಡ್ ಪ್ರತಿ ಸಲ ನೀವು ಆರ್ಡರ್ ಮಾಡಿದಾಗ ಈ ತರದ ಕ್ಯಾಶ್ ಬ್ಯಾಕ್ ನ ಕೂಡ ಪಡಿತಾ ಹೋಗ್ಬೋದು. ಸೊ ಡೆಫಿನೆಟ್ಲಿ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದನ್ನ ಒಂದ್ಸಲಿ ಕನ್ಸಿಡರ್ ಮಾಡಿ, ಯಾಕೆಂದ್ರೆ ಪ್ರತಿಯೊಂದು ಶಾಪಿಂಗಿಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ನಾನು ಈ ಗೋಪೈಸಾ ಆಪ್ ನ ಯೂಸ್ ಮಾಡೋಕೆ ಶುರು ಮಾಡಿ ಈಗ ಆಲ್ಮೋಸ್ಟ್ 3 ತಿಂಗಳು ಹತ್ತತ್ರ ಆಗಿದೆ. ಅಂಡ್ ಇದುವರೆಗೂ ಕ್ಲೋಸ್ ಟು 5000 ಹತ್ತತ್ರ ಸೇವಿಂಗ್ಸ್ ನ ಕೂಡ ಮಾಡಿದ್ದೀನಿ. ನೀವು ಕೂಡ ಈ ಆಪ್ ನ ಒಂದ್ಸಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ಟ್ರೈ ಮಾಡಿ. ಅಂಡ್ ಐ ಆಮ್ ಶೋರ್ ಯು ಗೋನಾ ಕಮ್ ಬ್ಯಾಕ್ ಟು ದಿಸ್ ಅಗೇನ್ ಅಂಡ್ ಅಗೇನ್. ಹಾಗೆ ನಿಮ್ಗೇನಾದ್ರೂ ಈ ಗೋಪೈಸಾ ಅಕೌಂಟ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಎಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ವೈನಾಡ್ ರೀಚ್ ಆದಾಗ ಆಲ್ಮೋಸ್ಟ್ ಮಧ್ಯಾಹ್ನ 2:30 ಹತ್ತತ್ರ ಆಗಿತ್ತು. ಆ್ಯಂಡ್ ನಾವು ಇಳಿದಂಥ ಬಸ್ ಸ್ಟಾಪ್ ಹೆಸರು ಕಾಲಪೆಟ್ಟೆ ಅಂತ. ಈ ಬಸ್ ಸ್ಟಾಪಿಂದ ನಮ್ಮ ರೆಸಾರ್ಟ್ ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ದೂರದಲ್ಲಿತ್ತು. ಆ್ಯಂಡ್ ರೆಸಾರ್ಟ್ ಹೋಗೋಷ್ಟರಲ್ಲಿ ಇನ್ನೂ ಲೇಟ್ ಆಗೋಗುತ್ತೆ ಅಂತ ಹೇಳಿ ಆನ್ ದ ವೇ ಯಾವ್ದಾದ್ರು ಹೋಟೆಲಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೆಂಗಳೂರಿಂದ ಬರ್ತಾನೆ ಕೆಲವು ರೆಸ್ಟೋರೆಂಟ್ಸ್ನ ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆ್ಯಂಡ್ ತುಂಬ ಜನ ರಿವ್ಯೂಸ್ನ ಚೆನ್ನಾಗಿ ಕೊಟ್ಟಿದ್ದು ರೆಸ್ಟೋರೆಂಟ್ಸ್ ಇದು 1980 ನಾಸ್ಟಾಲಿಕ್ ರೆಸ್ಟೋರೆಂಟ್ ಅಂತ. ಸೊ ನಾವು ಆಟೋ ಡ್ರೈವರ್ ಕೇಳಿದಾಗ ಅವ್ರಿಗೆ ಈ ರೆಸ್ಟೋರೆಂಟ್ ಚೆನ್ನಾಗಿ ಪರಿಚಯ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ರು. ಆದರೆ ತುಂಬಾ ಫೇಮಸ್ ಆಗಿರುವಂಥ ಈ ರೆಸ್ಟೋರೆಂಟ್ ತುಂಬ ರಶ್ ಕೂಡ ಇತ್ತು. ಐ ಥಿಂಕ್ ಯಾವುದೋ ಸೆಲೆಬ್ರಿಟಿ ಅವ್ರ ರೆಸ್ಟೋರೆಂಟ್ ಅನ್ಸುತ್ತೆ ಇದು. ಆ್ಯಂಡ್ ತುಂಬ ಅಂದರೆ ತುಂಬ ವೇಟಿಂಗ್ ಪೀರಿಯಡ್ ಕೂಡ ಇತ್ತು. ಆ್ಯಂಡ್ ನಮಗೆ ಆಲ್ಮೋಸ್ಟ್ 40 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಅಷ್ಟೆಲ್ಲ ಟೈಮ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ನಾವು ಇಲ್ಲಿಂದ ಪಾರ್ಸಲ್ ತೊಗೊಂಡು ರೆಸಾರ್ಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನನಗೆ ಕೇರಳ ಫುಡ್ ತುಂಬಾ ಇಷ್ಟ ಆಗುತ್ತೆ. ನಾನು ತುಂಬ ಸಲ ಈಗಾಗಲೇ ಕೇರಳಕ್ಕೆ ಹೋಗಿರೋದ್ರಿಂದ ತುಂಬ ಇಷ್ಟಪಡ್ತೀನಿ, ಸ್ಪೆಷಲಿ ಕೇರಳ ಸ್ಟೈಲ್ ಊಟನ. ಆದರೆ ಎಲ್ಲರಿಗೂ ಅದು ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಟ್ರೈ ಮಾಡೋರ್ಗೂ ಕೂಡ ಅದು ಜಾಸ್ತಿ ಇಷ್ಟ ಆಗಲ್ಲ, ಯಾಕೆಂದರೆ ಜಾಸ್ತಿ ಕೋಕೋನಟ್ ಆಯಿಲ್ ಅಥವಾ ಕೋಕೋನಟ್ ಮಿಲ್ಕ್ನೆಲ್ಲ ಯೂಸ್ ಮಾಡಿ ಮಾಡುವಂಥ ಡಿಶಸ್ ಇದು. ನನಗೆ ಕೂಡ ಮುಂಚೆ ಕೇರಳ ಸ್ಟೈಲ್ ಊಟ ಇಷ್ಟ ಆಗ್ತಾ ಇರಲಿಲ್ಲ, ಆದರೆ ಈಗ ತುಂಬ ಸಲ ಕೇರಳ ಟ್ರಾವೆಲ್ ಮಾಡಿ ಇಲ್ಲಿನ ಊಟ ತಿಂದು ಐ ಥಿಂಕ್ ಐ ರಿಯಲಿ ಲವ್ ದೇ ಫುಡ್. ಸೊ ಇಲ್ಲಿಂದ ಊಟ ಪಾರ್ಸಲ್ ತೊಗೊಂಡು ಈಗ ರೆಸಾರ್ಟ್ನ ರೀಚ್ ಆಗ್ತಾ ಇದ್ದೀವಿ. ನಂದು ಕನ್ನಡ ವ್ಲಾಗ್, ಕನ್ನಡದಲ್ಲಿ ಮಾತಾಡಬೇಕು. ಹೈ ಜನರೇ, ನಾವು ಕಿಂಗ್ ಫ್ಲೋರಿಗೆ ಬಂದಿದ್ದೀವಿ ಜನರೇ. ಕೊಲೆ ಬರ್ತಾ ಇದ್ದಾಳೆ ಇವಳು. ಸೊ ವಿ ಆರ್ ಹಿಯರ್ ಫೈನಲಿ. ಲಾವಣ್ಯ ಸೆಲೆಕ್ಟ್ ಮಾಡಿರುವಂಥ ರೆಸಾರ್ಟಿಗೆ ಬಂದಿದ್ದೀವಿ. ಅಂಡ್ ದಿಸ್ ಇಸ್ ಕಿಂಗ್ ಫ್ಲೋರಾ ರೆಸಾರ್ಟ್. ಫಿಲ್ ಮಾಡು ಎಲ್ಲ ಡೀಟೇಲ್ಸು. ಅದನ್ನೇ ಹೇಳ್ಕೊಡ್ಬೇಕಾ? ಆಫೀಸಲ್ಲಿ ಹೇಳ್ಕೊಟ್ಟು ಸಾಕಾಗಿದೆ. ಇಲ್ಲ ಹಾಂ, ನಿನ್ನೆ ಹೆಸರಲ್ಲೇ ಮಾಡು ಲಾವಣ್ಯ. ಅಲ್ಲಿ ಕಾಪಿ ಮಾಡಕ್ಕೆ ಏನೂ ಇಲ್ಲ. ಇನ್ನೇನು ಮತ್ತೆ ಅಲ್ಲಿ ಹುಡುಕ್ತಾ ಇದ್ರೆ ನೀನು. ಮತ್ತೆ ಪ್ಲೇಸ್ ಇಸ್ ಆಕ್ಚುಲಿ ಗುಡ್ ಲಾವಣ್ಯ. ಥ್ಯಾಂಕ್ಸ್ ಟು ಯು ಲಾವಣ್ಯ. ಇನ್ನು ಹೋಗಿ ರೂಮ್ ನೋಡೋಣ. ನಮ್ಮ ರೂಮು ಇದೇ ಲೆವೆಲ್ಗೆ ಇದ್ರೆ ಅವಾಗ. ಓಕೆ, ಕ್ವಿಕ್ ಆಗಿ ರಿಸೆಪ್ಷನ್ ಏರಿಯಾ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಆ್ಯಂಡ್ ಇಲ್ಲಿ ಬಂದರೆ ಐ ಥಿಂಕ್ ದಿಸ್ ಇಸ್ ಪ್ರಾಬಬ್ಲಿ ಕೆಫೆಟೇರಿಯಾ ಅನ್ಸುತ್ತೆ. ಐ ಮೀನ್ ಬ್ರೇಕ್ಫಾಸ್ಟ್ ಎಲ್ಲ ಸರ್ವ್ ಮಾಡ್ತಾರಲ್ಲ. ಸೊ ದಟ್ಸ್ the view from here is so good, guys. Look at this. It's an organic farm resort. It's good. ತೊಳಿ ಎಲ್ಲರೂ ಪ್ಲೀಸ್ ಗೈ. ಎಲ್ಲ ನಿಮ್ಮ ಮನೆ ಅನ್ಕೊಂಡು ಕುಡೀರಿ ಆರಾಮಾಗಿ. Cheers. Cheers. ನನ್ನ ಹತ್ರ ಗ್ಲಾಸೇ ಇಲ್ಲ.
ಏನ್ ಜ್ಯೂಸು? ಜಗತ್ತಲ್ಲಿ ಮ್ಯಾಂಗೋ ತಿಂದೇ ಇರೋ ಏಕೈಕ ವ್ಯಕ್ತಿ ಇವಳೆ. And she's taking a picture of it. Wow. Wow, wow. ವಿಡಿಯೋ ಮಾಡಿ. ನನ್ನ ಛತ್ರಿ ತಗೊಂಡ್ರಾ? ಆಗುತ್ತೆ. ತುಂಬಾನೇ ಚೆನ್ನಾಗಿರುವಂಥ ಈ ಪ್ರಾಪರ್ಟಿ ಹೆಸರು ಕಿಂಗ್ಸ್ ಫ್ಲೋರಾ ಆರ್ಗ್ಯಾನಿಕ್ ರೆಸಾರ್ಟ್ ಅಂತ. ಇನ್ಫ್ಯಾಕ್ಟ್ ಈ ರೆಸಾರ್ಟ್ ಟ್ರಿಪ್ ಅಡ್ವೈಸರಲ್ಲಿ ಕೂಡ ಲಿಸ್ಟೆಡ್ ಆಗಿರಲಿಲ್ಲ. ಆ್ಯಂಡ್ ನನ್ನ ಕೊಲೀಗ್ ಇದನ್ನ ಬುಕ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಕನ್ವಿನ್ಸ್ ಆಗೇ ಇರಲಿಲ್ಲ, ಯಾಕೆಂದರೆ ಜಾಸ್ತಿ ಫೋಟೋಸ್ ಅಥವಾ ವೀಡಿಯೋಸ್ನ ಕೂಡ ನಾವು ನೋಡೋಕ್ಕಾಗಿರಲಿಲ್ಲ. ಬಟ್ ತುಂಬ ದೊಡ್ಡದಾಗಿರುವಂಥ ಪ್ರಾಪರ್ಟಿ, ಐ ಥಿಂಕ್ ಎಕ್ಕರ್ಗಟ್ಟಲೆ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ತುಂಬ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಮಾಡ್ತಾರೆ. ಸೊ ಕಿಚನಲ್ಲಿ ನಮ್ಗೆ ಏನೇನು ಸರ್ವ್ ಮಾಡ್ತಾರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅವರು ಅವ್ರ ಫಾರ್ಮ್ನಲ್ಲೇ ಗ್ರೋ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕಾಟೇಜಸ್ ಇದೆ, ವಿಲಾಸ್ ಇದೆ. ಆ್ಯಂಡ್ ನಾವು ಜಾಸ್ತಿ ಜನ ಬಂದಿದ್ದರಿಂದ ನಾವು ವಿಲಾನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ದ ವಿಲಾ ಲುಕ್ಸ್. ಇದು 5 BHK ಪ್ರೈವೇಟ್ ವಿಲಾ. ಇದರಲ್ಲಿ ಪ್ರೈವೇಟ್ ಪೂಲ್ ಆಕ್ಸೆಸ್ ಕೂಡ ಇದೆ. ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ನಮ್ಮ ಎಲ್ಲರಿಗೂ ಇರೋದಕ್ಕೆ, ಐ ಥಿಂಕ್ ಒಂದೇ ಕಡೆ ಇರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದೇ ರೀಸನಿಂದ ಇದನ್ನ ಬುಕ್ ಮಾಡಿದ್ವಿ. ವಿಲಾ ಯಾವ ಥರ ಕಾಣುತ್ತೆ ಅಂತ ಕೂಡ ಕ್ವಿಕ್ಕಾಗಿ ಈಗ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಕಂಪ್ಲೀಟ್ ನೇಚರ್ ಮಧ್ಯೆ ಇದ್ದಂಥ ರೆಸಾರ್ಟ್ ಇದು. ಆ್ಯಂಡ್ ದಿಸ್ ಎಂಟೈರ್ ಪ್ರಾಪರ್ಟಿ ನೀವೀಗ ಏನು ನೋಡ್ತಾ ಇದ್ದೀರಾ, ಇದು ರೆಸಾರ್ಟ್ ಒಳಗಡೆನೇ ಇರೋದು. ಆ್ಯಂಡ್ ಈ ಪೂರ್ತಿ ವಿಲಾನ ನಾವು ಬುಕ್ ಮಾಡಿದ್ವಿ. ಫ್ರಿಜ್ಜು ಎಸ್, ನಾವೆಲ್ಲ ಫುಲ್ ಕೂಲ್ ಗರ್ಲ್ಸ್. ತಡೀರಿ ಒಂದು ನಿಮಿಷ, ನಿಧಾನಕ್ಕೆ ಹೋಗಿ. ಇಲ್ಲಿ ಪಾರ್ಟಿ ಮಾಡೋಣ. ಓಕೆ, ವಿಲ್ ಡು ಪಾರ್ಟಿ. ಹೊಟ್ಟೆ ಕಾಣಿಸ್ತಾ ಇದೆ ಈ ಶರ್ಟ್ ಅಲ್ಲಿ. ಓಪನ್ ಮಾಡು, ಅದು ಓಪನ್ ಮಾಡು. ಅದೊಂದು ರೂಮು. ತುಂಬಾ ಇದೆ ಮೇಂಟೈನ್ ಮಾಡಿದ್ದಾರೆ. So this is our room balcony. And show the private pool. See, that is our private pool. You should actually my shoes. ತಡಿ, ಆಮೇಲೆ ಬಿಚ್ಚೋಣ, ಚಪ್ಪಲಿ ಹಾಕೊಳ್ಳೋಣ. ಇದು ತಗೊಳ್ಳೋಣ. ಶೂಸ್ ಜಾಸ್ತಿ ಇದೆ. ಎರಡು ಒಂದೇ ಕಡೆ. ಓಪನ್ ಇದೆ. ನಾವು ಶೂಟ್ ಮಾಡೋಕೆ ಬಾತ್ರೂಮ್ ಶೂಟ್ ಮಾಡ್ತೀರಾ? ಅಲ್ಲ, ಡೆಫಿನೆಟ್ಲಿ ನನ್ನ ಸ್ಕಿನ್ ಕೇರ್ ಮಾಡಬೇಕು ಅಂತ. ಎರಡು ರೂಮು ನಮಗೆ ಅಂತಾನೆ ಹೇಳೋಣ. ನನಗೂ ಸೊ ಈ ಬ್ಯೂಟಿಫುಲ್ ಲೊಕೇಶನ್ ನ ಸೆಲೆಕ್ಟ್ ಮಾಡಿರೋರು ಐ ಥಿಂಕ್ ನನ್ನ ಬ್ಲಾಗಲ್ಲಿ ಪಾಪ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೇ ಇಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲಾ ಕಡೆ ಹುಡುಕಿ ಈ ರೆಸಾರ್ಟ್ ನ ಹುಡುಕಿ ಹೇಳಿಲ್ಲ ಅವನ್ಯ ಶಾರ್ಟ್ ಲಿಸ್ಟ್ ಮಾಡಿ ನಮ್ ಜೊತೆ ಜಗಳ ಆಡಿ ಇದೇ ರೆಸಾರ್ಟ್ ಬೇಕು ಅಂತ ಬುಕ್ ಮಾಡಿ. ಪ್ರೈವೇಟ್ ಪೂಲ್ ಕೂಡ ಅಲ್ಲಿದೆ. ಐ ಥಿಂಕ್ ಅಲ್ಲಿಗೆ ಆಮೇಲೆ ಹೋಗ್ತೀವಿ, ಮಳೆ ಬರ್ತಾ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಲವಣ್ಯ ಇಲ್ಲಿಗೆ ಬಂದು? ಚೆನ್ನಾಗಿದೆಯಾ? ಟ್ರಿಪ್ ಅಡ್ವೈಸರ್ ಅಲ್ಲಿ ಇದಿಲ್ಲ ಬೇಡ ಅಂದ್ರೆ ಅವಳು ಇಲ್ಲ ಇದೇ ಬೇಕು ಅಂತ ಬುಕ್ ಮಾಡಿ. ಬಟ್ ಐ ಥಿಂಕ್ ಓವರ್ ಆಲ್ ದಿಸ್ ಇಸ್ ಗುಡ್. ಅಂಡ್ ಈ ಪೂರ್ತಿ ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಪೂರ್ತಿ ಪ್ರಾಪರ್ಟಿ ಪೂಲ್ ಅಲ್ಲೇ ಐ ಥಿಂಕ್ ನಾವು ಏನೇನು ಪೇ ಮಾಡಿದೀವಿ ಅಂತ ಬ್ಲಾಗ್ಸ್ ಮುಂದೆ ಹೇಳ್ತೀವಿ. ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಎಲ್ಲ ಹಾಯ್ ಮಾಡಿ, ಅಲ್ಲ ಎನರ್ಜಿನೇ ಇಲ್ಲ. ಹಾಯ್ ಹಾಯ್ ಹಾಯ್. ಕನ್ನಡ ಮಾತಾಡಿ ನೀನು? ಅಷ್ಟೇ ಅವಳಿಗೆ ಬರಲ್ಲ, ಅದು ಮುಂದಕ್ಕೆ ಏನು ಬರಲ್ಲ ಅವಳಿಗೆ. ಸಿಮ್ರನ್ ಟಾಕ್ ಇನ್ ಕನ್ನಡ. ಸಿಮ್ರನ್ ಅಪ್ಪಾ, ಓ ಮೈ ಗಾಡ್, but this is so beautiful, no? ಇದು
ನಮ್ಮ ವಿಲಾನಲ್ಲಿ ಇದ್ದಂಥ ಪ್ರೈವೇಟ್ ಪೂಲ್ ಮಳೆ ಬರ್ತಿತ್ತು, ಹಾಗಾಗಿ ಜಾಸ್ತಿ ಪೂಲ್ ಏರಿಯಾನ ನಾವು ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ದೊಡ್ಡ ಫ್ಯಾಮ್ಲೀಸ್ ಅಥವಾ ದೊಡ್ಡ ಗ್ರೂಪ್ನಲ್ಲಿ ಬರೋ ಹಾಗಿದ್ರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ದೊಡ್ಡದಾಗಿದೆ. ರಾತ್ರಿ ಹೊತ್ತು ಕ್ಯಾಂಪ್ ಫೈರ್ ಆಗಿರ್ಬೋದು, ಇಲ್ಲ ನಿಮಗೆ ಬಾರ್ಬಿಕ್ಯೂ ಸೆಟಪ್ ಆಗಿರ್ಬೋದು, ಎಲ್ಲನೂ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಜಾಗ ಇದೆ. ಆ್ಯಂಡ್ ಈ ಪೂರ್ತಿ ಏರಿಯಾ ನೀವು ಈಗೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅದು ಅಷ್ಟಕ್ಕೂ ಆಕ್ಸೆಸ್ ನಮಗೆ ಮಾತ್ರ ಇರುತ್ತೆ. ರೆಸಾರ್ಟ್ನಲ್ಲಿ ಬಂದಿರುವಂಥ ಬೇರೆ ಗೆಸ್ಟ್ಗಳಿಗೆ ಬೇರೆ ಆಕ್ಸೆಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ರೂಮ್ಸ್ ಕೂಡ ಇದೆ. ಸೊ ಈ ರೆಸಾರ್ಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಇದಕ್ಕೆ ಎಷ್ಟು ಪೇ ಮಾಡಿದ್ದೀವಿ, ಹಾಗೆ ಇದ್ರ ಬಗ್ಗೆ ಬೇರೆ ಏನೇನು ಡೀಟೇಲ್ಸ್ ಇದೆ, ಸೊ ಎಲ್ಲನೂ ತಿಳಿಸ್ತೀನಿ. ಹಾಗೆ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ಡೀಟೇಲ್ಸ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.